ಬಾಗಲಕೋಟೆ ತಾಲೂಕಿನ ಬಣಿಜಿಗ ಸಮಾಜದಿಂದ ಕಳೆದ 3 ವರ್ಷಗಳಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದೇವೆ. ಅದರಂತೆ ಈ ವರ್ಷವೂ ಜುಲೈ 20ರಂದು ಭಾನುವಾರ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜದ ಅಧ್ಯಕ್ಷರಾಗಿರುವಂತಹ ಬಸವರಾಜ್ ಸಂಗಪ್ಪ ತಿಳಿಸಿದ್ದಾರೆ. ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಈ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ಚರಂತಿ ಮಠದ ಪ್ರಭು ಸ್ವಾಮಿಗಳು ವಹಿಸಲಿದ್ದಾರೆ. ಡಾಕ್ಟರ್ ಪ್ರಭು ಮಹಾಸ್ವಾಮಿಗಳ ಚರಂತಿ ಮಠ ಅವರ ಗೌರವ ಡಾಕ್ಟರೇಟ್ ಪಡೆದಿದ್ದರಿಂದ ಬಾಗಲಕೋಟೆ ತಾಲೂಕು ಬಣಿಜಿಗ ಸಮಾಜದ ವತಿಯಿಂದ ಗೌರವ ಸನ್ಮಾನ ಮಾಡಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. ಸಮಾಜದ ಇನ್ನೋರ ಮುಖಂಡರಾಗಿರುವಂತಹ ಆನಂದ್ ಜಿಗಜಿನಗಿ ಮಾತನಾಡಿ, ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಗಳಿಗೆ ಸನ್ಮಾನಿಸಲಾಗುವುದು ಎಂದರು. ಈ ಕಾರ್ಯಕ್ರಮದ ಅತಿಥಿಗಳಾಗಿ ಕೆಎಲ್ಇ ತಾಂತ್ರಿಕ ವಿಶ್ವವಿದ್ಯಾಲಯದ ಹುಬ್ಬಳ್ಳಿಯ ಸಹ ಕುಲಪತಿಗಳಾದಂಥ ಅಶೋಕ್ ಶೆಟ್ಟರ್, ಹುಬ್ಬಳ್ಳಿಯ ಶಾಸಕ ಮಹೇಶ್ ತೆಂಗಿನಕಾಯಿ, ಸಂಸದ ರಮೇಶ್ ಕತ್ತಿ, ಕರ್ನಾಟಕ ರಾಜ್ಯ ಬಣಿಜಿಗ ಸಮಾಜದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ರೂಡಿಗಿ, ಕರ್ನಾಟಕ ರಾಜ್ಯ ಬಣಿಜಿಗ ಸಮಾಜದ ಕಾರ್ಯದರ್ಶಿ ಶಿವಾನಂದ ಬಿದ್ರಿ ಸೇರಿದಂತೆ ಹಲವರು ಈ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಸಮಾಜದ ವಿದ್ಯಾರ್ಥಿಗಳಿಗಾಗಿ ಒಂದು ಕಳೆದ ವರ್ಷ 3 ಜನ ವಿದ್ಯಾರ್ಥಿಗಳು ಬಂದಿದ್ರು. ಅದೇ ರೀತಿ ಅವರಿಗೆ ಫೀಸ್ ಕೊಡುವಂಥ ಒಂದು ದೃಷ್ಟಿಯೊಳಗೆ ಇಲ್ಲಿ ನಮ್ಮ ಹಳ್ಳಿಯವರು ಮತ್ತು ನಮ್ಮ ಬಾಗಲಕೋಟದವರು ಇಬ್ಬರು ಇಂಜಿನಿಯರಿಂಗ್ ಸ್ಟೂಡೆಂಟು, ಒಬ್ಬರು BMS ದವ್ರು ಬಂದಿದ್ರು. ಅವರಿಗೆ ನಮ್ಮ ಸಮಾಜದ ಕೆಲವು ಹಿರಿಯರು ಹಣವನ್ನು ಕೊಟ್ಟರು, ಅಂದರೆ ಅಡ್ಮಿಷನ್ ಮಾಡಲಿಕ್ಕೆ. ಅವ್ರು ತುಂಬ ಬಡತನದ ಬಂದಿದ್ದರಿಂದ, ಬಟ್ ಅವ್ರು ಹಣ ಕೊಟ್ಟವರು ನಾವು ಯಾರಿಗೆ ಕೊಡ್ತೀವಿ ಅಂತ ಹೇಳಕ್ಕೂ ಹೋಗ್ಬೇಡ್ರಿ ಅಂದ್ರೆ ಈ ಸಂದರ್ಭ ಬಂತಂದು ಹೇಳಕತ್ತೆ. ನಾವು ಕೊಟ್ಟವರು ಹೇಳಕ್ಕೆ ಹೋಗಲಿಲ್ಲ, ಅವ್ರು ತೊಗೊಂಡವ್ರು ಅಷ್ಟೇ ಪಾಪ ಅವ್ರು ಚಿರನ್ರು ಎಂದು ಅವ್ರಿಗೆ ಎಷ್ಟು ಹೇಳಿದ್ವಿ. ಅದನ್ನ ಇಲ್ಲಿ ಮಾತು ಬಂತಂದು ಅದನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಇದೇ ರೀತಿ ನಾವು ಒಂದು ವಿದ್ಯಾರ್ಥಿಗಳಿಗಾಗಿ ಇಂಥ ಎಲ್ಲ ಬಡ ಕುಟುಂಬದ ಬಂದಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗಾಗಿ ಒಂದು ವಿದ್ಯಾರ್ಥಿ ನಿಧಿ ಅಂತಂದು ಸಮಾಜ ವತಿಯಿಂದ ಸ್ಥಾಪನೆ ಮಾಡ್ಬೇಕಂತ ಇಚ್ಛೆ ಮಾಡಿವಿ ಈ ಬಾರಿ. ಅದು ಬಂತಪ್ಪ ಅಂದ್ರೆ ಒಂದು ವಿದ್ಯಾರ್ಥಿ ನಿಧಿಯಿಂದ ಸಮಾಜದ ಬಡ ಕುಟುಂಬದ ವಿದ್ಯಾರ್ಥಿನಿಗೆ ಅವ್ರಿಗೆ ಉನ್ನತ ವ್ಯಾಸಂಗಕ್ಕಾಗಿ ಏನು ಅವಶ್ಯಕತೆ ಬೀಳ್ತೈತಿ ಹಣದ ಅವಶ್ಯಕತೆ ಆ ಒಂದು ನಿಧಿಯಿಂದ, ಯಾಕಂದ್ರೆ ನಾವು ಪ್ರತಿ ಸಲ ಹಣವನ್ನು ಕೊಡಿಸಿರ್ತೀವಿ, ಸಮಾಜದ ಒಂದು ಕೆಲಸ ಕಾರ್ಯಗಳಿಗೆ ಕೊಟ್ಟಿರ್ತಾರೆ. ಅದೇ ರೀತಿ ಈ ಸಲನೂ ನಾವು ಆ ಒಂದು ವಿಷಯವನ್ನ ಪ್ರಾಜೆಕ್ಟನ್ನು ಹಾಕ್ಕೊಂಡಿವಿ. ಯಾವುದಾದ್ರೆ ಯಾಕಂದ್ರೆ ಬಡ ವಿದ್ಯಾರ್ಥಿಗಳು ಸಾಕಷ್ಟು ಅದಾರೆ ಸಮಾಜದೊಳಗೆ. ಇವನ್ ನಮ್ಮ 2A ಐತಿ ಬರ್ತೈತೆ ಅಂತಂದ್ರೂ ಕೂಡ ಅವ್ರಿಗೆ ಒಂದು ಹಣಕಾಸಿನ ತೊಂದರೆ ಇದ್ದಿದ್ದಕ್ಕೆ ಮುಂದಿನ ವ್ಯಾಸಂಗ ಬಿಡುವಂಥ ಪ್ರಸಂಗಗಳು ಭಾಳ ಅದಾವು. ಅದಕ್ಕೆ ಅದೊಂದು ವಿದ್ಯಾರ್ಥಿ ನಿಧಿಯನ್ನು ಸ್ಥಾಪನೆ ಮಾಡ್ತೀವಿ. ಈಗ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಈ ಒಂದು ಯುವ ಉದ್ಯಮಿಗಳಿಗಾಗಿ, ಅಂದ್ರೆ ನಮ್ಮ ಸಮಾಜ ವ್ಯಾಪಾರ ವಹಿವಾಟದ ಸಮಾಜ ಆಗೈತೆ. ಕಳೆದ ಬಾರಿ ಕೂಡ ಈ ಲಿಂಗ ದೀಕ್ಷೆ ಮತ್ತು ಆಮೇಲೆ ಲಿಂಗ ಪೂಜೆ ಬಗ್ಗೆ ವಿದ್ಯಾರ್ಥಿಗಳಿಗಾಗಿ ಸಣ್ಣ ಮಕ್ಕಳಿಗಾಗಿ ಮಾಡಿದ್ವಿ, ಹೆಣ್ಮಕ್ಳಿಗಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಜಾನಪದ ಸಂಗೀತ ಇರ್ಬೋದು ಮತ್ತು ಅಂತ ಎಲ್ಲ ಒಂದು ನಮ್ಮ ಯುವಕರು ಮಾಡಿದ್ರು. ಅಂದ್ರೆ ಯುವ ಘಟಕದಿಂದ ಹಾಗೂ ಮಹಿಳಾ ಘಟಕದಿಂದ ಕೂಡ ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ರು. ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಇಂಥ ಕಾರ್ಯಕ್ರಮಗಳು ಹಾಕೋತೀವಿ. ಅದಕ್ಕೆ ಎಂಟರ್ಪ್ರಿನರ್ಸ್ಗಾಗಿ ಉದ್ಯಮಿಗಳಾಗಲು ಏನು ಪ್ರೋತ್ಸಾಹ ಬೇಕು, ಯಾಕಂದ್ರೆ ನಮ್ಮ ಸಮಾಜದಿಂದ ಇರುವುದು ವ್ಯಾಪಾರ ವಹಿವಾಟದಿಂದ ಇರುವುದು. ನಮ್ಮ ಸಿಂಬಾಲ್ ಕೂಡ ತಕ್ಕಡಿನ ನಾವೆಲ್ಲ ಬಂದಂಥವ್ರು ವ್ಯಾಪಾರ ವಹಿವಾಟದಿಂದ ಬಂದಂಥವ್ರು. ಆ ಕಾರಣಕ್ಕಾಗಿ ನಮ್ಮ ವಿದ್ಯಾರ್ಥಿಗಳು ಮತ್ತೊಬ್ಬರ ಕಡೆ ಕೆಲ್ಸಕ್ಕೆ ಹೋಗಿ ಅಥವಾ ಬೇರೆ ಬೇರೆ ಕಡೆ ಬೆಂಗಳೂರು ಅಲ್ಲಿಲ್ಲ ಕೆಲ್ಸಕ್ಕೆ ಹೊಂಟಾರ. ಅದ್ರ ಜೊತೆಗೆ ಅದನ್ನ ಮಾಡೋದಕ್ಕೆ ನಮ್ಮಲ್ಲಿನ ಉದ್ಯಮಿಗಳನ್ನು ಸ್ಥಾಪನೆ ಮಾಡಲಿ ಅನ್ನೋದಕ್ಕೆ ಎಂಟರ್ಪ್ರಿನರ್ಸ್ಗಾಗಿ ದೊಡ್ಡ ದೊಡ್ಡ ಉದ್ಯಮಿದಾರರಿಂದ ನುರಿತ ಉದ್ಯಮಿದಾರರಿಂದ ಅವರಿಗೊಂದು ಲೆಕ್ಚರನ್ನು ಕೊಡುವಂಥದ್ದು ಮತ್ತು ಆಮೇಲೆ ಅವರಿಗೆ ಬೇಕಾದಂಥ ಸಹಾಯದ MSME ಆಗಿರ್ಬೋದು ಮತ್ತು ಬೇರೆ ಬೇರೆ ಯೋಜನೆಗಳು, ಸರ್ಕಾರದ ಯೋಜನೆಗಳನ್ನು ಕೊಡಿಸುವ ನಿಟ್ಟಿನಲ್ಲಿ ಸಂಘ ಕೆಲಸ ಮಾಡ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೀನಿ. ಬಸವೇಶ್ವರ ವೀರಶೈವ ವಿದ್ಯಾವರ್ತಕ ಸಂಘ ಹಾಗೂ ವಿದ್ಯಾಗಿರಿಯ BVVS ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯದಿಂದ ಇಂಜಿನಿಯರಿಂಗ್ ಕಾಲೇಜಿನ ನೂತನ ಸಭಾಂಗಣದಲ್ಲಿ ಚರಂತಿ ಮಠದ ಪೂಜ್ಯರು ಸಂಘದ ಅಧ್ಯಕ್ಷರಾದಂಥ ಪ್ರಭು ಸ್ವಾಮಿಗಳಿಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿದ ಪ್ರಯುಕ್ತ ಶ್ರೀಗಳಿಗೆ ಗೌರವಾಭಿನಂದನೆ ಸಮಾರಂಭ ಹಾಗೂ 2025-26ನೇ ಸಾಲಿನ ಶೈಕ್ಷಣಿಕ, ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಜರುಗಿತು. ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಮಾಜಿ ಶಾಸಕರು ಹಾಗೂ ಸಂಘದ ಕಾರ್ಯಾಧ್ಯಕ್ಷರಾಗಿರುವಂಥ ವೀರಣ್ಣ ಚರಂತಿಮಠ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು,
ಬಾಗಲಕೋಟೆ ಹಾಗೂ ನಿಡಸೋಸಿಯ ಮಠದೊಂದಿಗೆ ಶಿಕ್ಷಣ ಸಂಸ್ಥೆಗಳನ್ನು ಪರಿಣಾಮಕಾರಿಯಾಗಿ ಬೆಳಕಿಗೆ ತಂದವರು ಶ್ರೀಗಳು. ಜನರಲ್ಲಿರುವಂಥ ಅನೇಕ ಮೂಢನಂಬಿಕೆಗಳ ಪಿಡುಗುಗಳನ್ನು ಹೊಡೆದು ಹಾಕುವ ಮೂಲಕ ಅನೇಕ ಕ್ರಾಂತಿಕಾರಿ ಬದಲಾವಣೆಗೆ ಸಾಕ್ಷಿಯಾಗಿದ್ದಾರೆ. ನೀರಾವರಿ ಕೃಷಿ ಕ್ಷೇತ್ರದ ಆದ್ಯತೆ ನೀಡುವ ಮೂಲಕ ರೈತರಿಗೆ ದಾರಿದೀಪವಾಗಿದ್ದಾರೆ ಎಂದು ತಿಳಿಸಿದರು. ಸಮಾರಂಭದ ಸಾನ್ನಿಧ್ಯ ವಹಿಸಿದ್ದಂಥ ಇಲ್ಕಲ್ಲಿನ ಚಿತ್ತರ್ಗಿ ಸಂಸ್ಥಾನ ಮಠದ ಪೂಜ್ಯರಾದ ಗುರುಮಹಾಂತ ಸ್ವಾಮೀಜಿಗಳು ಮಾತನಾಡಿ, ಪ್ರಭು ಸ್ವಾಮಿಗಳು ಬಾಗಲಕೋಟೆಗೆ ಬಂದು 40 ವರ್ಷವಾಗಿದೆ. ಪೂಜ್ಯರು ಅತ್ಯಂತ ಕ್ರಿಯಾಶೀಲರಾಗಿ ಅಧ್ಯಯನಶೀಲರಾಗಿರುವ ಅವರ ಹೊಸ ಚಿಂತನೆಗಳಿಂದ ನಿತ್ಯ ನೂತನ ಗೌರವ ಅಭಿನಂದನೆ ಸ್ವೀಕರಿಸಿದ ಚರಂತಿಮಠ ಪ್ರಭುಸ್ವಾಮಿಗಳು ಮಾತನಾಡಿ, ಜಗತ್ತನ್ನೇ ಸೆಳೆಯುವ ಶಕ್ತಿ ಭಾರತ ಸಂಸ್ಕೃತಿಗೆ ಇದೆ. ಅದಕ್ಕೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಅಳವಡಿಸಲಾಗಿದೆ. ಇವುಗಳು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವ ಸಹಾಯವಾಗುತ್ತವೆ. ಎಷ್ಟೇ ಶಿಕ್ಷಣ ಪಡೆದರೂ ಸಹಿತ ಮಾನವೀಯತೆ ಎಂಬ ಸಂಸ್ಕೃತಿಯಲ್ಲಿ ಬದುಕಿದಾಗ ಮಾತ್ರ ಮನುಷ್ಯರಾಗಿ ಇರುವಂತ ವ್ಯವಸ್ಥೆ ಬರುತ್ತದೆ ಎಂದು ಅವರು ತಿಳಿಸಿದರು. ಸಮಾರಂಭದಲ್ಲಿ ಕಾಲೇಜಿನ ಆಡಳಿತ ಮಂಡಳಿಯ ಕಾರ್ಯಾಧ್ಯಕ್ಷರಾದಂಥ ಗುರುಬಸವ ಸುಳಿಬಾವಿ, SR ಮುಗ್ನೂರ್ ಮಠ್ ಹಾಗೂ ಇತರ ಮುಖಂಡರು ಉಪಸ್ಥಿತರಿದ್ದರು. ಅವರ ಸ್ವಭಾವ ಶಾಂತ ಸ್ವಭಾವ, ಎಲ್ಲರ ಜೊತೆಗೆ ಹೊಂದಾಣಿಕೆಯಾಗಿ ಹೋಗುವಂಥ ಒಂದು ಸ್ವಭಾವದಿಂದ ಎಲ್ಲರ ಪ್ರೀತಿಗೆ ಪಾತ್ರರಾದರು. ಅವರಿಗೆ ನಮ್ಮ ಸಂಘದ ಸದಸ್ಯರು ಆದರು, ನಂತರದಲ್ಲಿ ಉಪಾಧ್ಯಕ್ಷರಾದರು, ಈಗ ಅಧ್ಯಕ್ಷರಾಗಿ ಇದ್ದಾರೆ. ಅವರಿಗೆ ನಾವು ಈ ನಿಮಿತ್ತ ಗೌರವ ಡಾಕ್ಟರೇಟ್ ಸಿಕ್ಕದ್ದರ ನಿಮಿತ್ತ ಗೌರವ ಅಭಿನಂದನೆಯನ್ನು ಸಮರ್ಪಣೆ ನಿಮ್ಮೆಲ್ಲರ ಪರವಾಗಿ ಮಾಡೋದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಅನ್ನುವಂಥ ಮಾತನ್ನು ಹೇಳಿ, ಈಗೇನು ಈ 25-26ನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳು ನಮ್ಮ ಎಲ್ಲ ಕಾಲೇಜುಗಳಲ್ಲಿ ಇವೆಲ್ಲ ನಡೀತಾ ಇರ್ತಾವೆ. ಕ್ರೀಡಾ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನೆಯೂ ಆಗುತ್ತೆ. ಎಕ್ಸಾಮ್ ಮುಗಿದ ಮೇಲೆ ಅವುಗಳ ಮುಕ್ತಾಯ ಸಮಾರಂಭವೂ ಕೂಡ ನಡೀತಾ ಇರ್ತದೆ. ಈಗ ಕ್ರೀಡೆ ಮತ್ತು ಎಷ್ಟು ಪಠ್ಯ ಚಟುವಟಿಕೆಗಳಿಗೆ ನಾವು ಆದ್ಯತೆಯನ್ನು ಕೊಡ್ತೀವಿ, ಅಷ್ಟನ್ನೇ ಆದ್ಯತೆಯನ್ನು ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಹುದುಗಿರುವಂಥ ಆ ಮಾನಸಿಕತೆಯನ್ನು ನಿವಾರಣೆ ಮಾಡಿ ಅವರನ್ನು ಕ್ರೀಡೆಗೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಮುಖಾಂತರ ಅವರಲ್ಲಿ ಏನು ಒಂದು ಪ್ರತಿಭೆ ಇರ್ತದೆ ಆ ಪ್ರತಿಭೆಯನ್ನು ಹೊರಗೆ ಹಾಕುವಂಥ ಅವಕಾಶವನ್ನು ಇದರ ಮುಖಾಂತರ ಮಾಡ್ತಾರೆ. ಈಗಾಗಲೇ ಬಾಗಲಕೋಟೆಗೆ ಬಂದು 45 ವರ್ಷ ಆಯಿತು. ಬಾಗಲಕೋಟೆಯ ಇತಿಹಾಸದಲ್ಲಿ ಚರಂತಿ ಮಠ ಅನ್ನೋದು ನಮ್ಮ ಚೇರ್ಮನ್ ಸಾಹೇಬರು ಓಣಿ ಮಠ ಆಗಿತ್ತದು. ಆ ಓಣಿ ಮಠವನ್ನು ಇವತ್ತು ನಾಡಿನ ಮಠವನ್ನಾಗಿ ಮಾಡಿದವರು ಪರಮ ಪೂಜ್ಯ ಜಗದ್ಗುರು ಮಹಾಸ್ವಾಮಿದೇವರು. ಅದಕ್ಕೆ ಒಂದು ಕ್ರಿಯಾಶೀಲತೆ, ಅವರಲ್ಲಿದ್ದಂಥ ಅತ್ಯಂತ ಮುಖ್ಯವಾದಂಥ ಶ್ರೇಷ್ಠವಾದಂಥ ಗುಣ ಅಂತಂದರೆ ಅಧ್ಯಯನ. 2 ವರ್ಷ ಆದರೂ ಕೂಡ ಇವತ್ತಿಗೂ ಅಧ್ಯಯನ ಮಾಡ್ತಾರೆ. ಒಂದು ಪುಸ್ತಕ ಕೊಟ್ಟರೆ ಈ ಕಾರ್ಯಕ್ರಮದಲ್ಲೇ ಕಾರ್ಯಕ್ರಮ ಮುಗಿದೊಳಗೆ ಆ ಪುಸ್ತಕ ಓದಿ ಮುಗಿಸಿರ್ತಾರೆ ಅವರು. ಅಷ್ಟು ಈಸ್ ಎ ಫಾಸ್ಟ್ ರೀಡರ್ ಅವರು. ಅಂಥ ಅದ್ಭುತವಾದಂಥ ಅಧ್ಯಯನಶೀಲತೆ ಪರಮ ಪೂಜ್ಯರಲ್ಲೈತಿ. ಅವರ ಪ್ರತಿಯೊಂದು ಆಶ್ಚರ್ಯವಾಗಿ ಹೊಸ ವಿಚಾರಗಳನ್ನು ಯಾಕೆ ಹೇಳ್ತಾರೆ ಅಂದರೆ, ಹೊಸ ಪುಸ್ತಕಗಳನ್ನು ಓದ್ತಾರವರು, ಹೊಸ ಚಿಂತನೆಗಳನ್ನು ಮಾಡ್ತಾರವರು. ಅದಕ್ಕಾಗಿ ಅವರು ನಿತ್ಯ ನೂತನರು. ಯಾರು ನಿತ್ಯ ಅಧ್ಯಯನಶೀಲರಾಗಿರ್ತಾರೋ, ಯಾರು ಅಧ್ಯಯನಶೀಲತೆಯನ್ನು ರೂಢಿಸಿಕೊಂಡಿರ್ತಾರೋ ಅವರು ಎಂದೂ ಕೂಡ ಹಳಬರಾಗಂಗಿಲ್ಲ. ಅವರು ನಿತ್ಯ ನೂತನರಾಗ್ತಾರೆ, ಅಪ್ ಟು ಡೇಟ್ ಆಗ್ತಿರ್ತಾರೆ. ಅವರು ವಯಸ್ಸು ಮುಖ್ಯ ಅಲ್ಲ, ನಮ್ಮ ವಿಚಾರಗಳು ಭಾಳ ಮುಖ್ಯ. ಹಳೆ ವಿಚಾರ ಇದ್ದಂದ್ರೆ ಹಳೆ ಮನುಷ್ಯ ಅಂತಾರೆ, ಇವತ್ತಿನ ವಿಚಾರಗಳನ್ನು ಹೊಂದಿದರೆ ಇವತ್ತಿನ ಹೊಸ ಮನುಷ್ಯ ಅಂತಾರೆ. ನಮ್ಮ ವಿಚಾರಗಳ ಮೇಲೆ ನಾವು ಹಳಬರು ಹೊಸಬರು ಅಂತ ನಿರ್ಣಯ ಆಗತ್ತೆ. ಅದಕ್ಕಾಗಿ ಇವತ್ತು ಅವ್ರಿಗೆ 81-82 ವಯಸ್ಸಾದರೂ ಕೂಡ ಅವರ ಇವತ್ತಿನ ಯುವ ಪೀಳಿಗೆಗೆ, ಇವತ್ತು 21ನೇ ಶತಮಾನ ಯುವ ಪೀಳಿಗೆ ಏನು ವಿಚಾರ ಹೊಂದೈತಲ್ಲ, ಅವರಿಗೆ ವಿಚಾರಗಳನ್ನು ಹೇಳ್ತಕ್ಕಂಥ ಹೊಸ ವಿಚಾರಗಳನ್ನು ಹೊಂದಿದವರು ನಮ್ಮ ಡಾಕ್ಟರ್ ಪ್ರಭು ಮಹಾಸ್ವಾಮೀಜಿಯವರು. ಅದಕ್ಕೆ ಕಾರಣ ಅಂತಂದರೆ ಅವರ ಅಧ್ಯಯನಶೀಲತೆ. ಈಗೊಂದು ಆಗಳೊಂದು ಪುಸ್ತಕ ಕೊಟ್ಟರು. ಯಾವ ಪುಸ್ತಕ ಅಂತಂದರೆ ಪರಮ ಪೂಜ್ಯ ಬೇಳೂರು ಗುರುಬಸವ ಮಹಾಸ್ವಾಮೀಜಿಯವ್ರ ಪುಸ್ತಕ, ನಮ್ಮ ಕಟ್ಟಿಗೆ ಮಾಡಿ ಸರ್ ಬರೆದದ್ದು. ಆಗಲೇ ಅಲ್ಲಿ ಕುಂಡ್ರೊಳಗೆ ಅರ್ಧ ಓದಿಬಿಟ್ರು ಅವರು.
ಹೀಗೆ ಆ ಅಧ್ಯಯನಶೀಲತೆ ಮನುಷ್ಯನನ್ನು ಭಾಳ ನಿತ್ಯ ನೂತನ ವ್ಯಕ್ತಿಯನ್ನಾಗಿ ಮಾಡ್ತದೆ. ಅದ್ರ ಜೊತೆಗೆ ಇನ್ನೊಂದು ಅವರ ಅದ್ಭುತವಾದಂಥ ಒಂದು ಶ್ರೇಷ್ಠವಾದಂಥ ಸ್ವಭಾವ ಅಂತಂದರೆ ಭಕ್ತರನ್ನು ತನ್ನಂತೆ ನೋಡ್ಕೊತಾರೆ ಅವರು ಡಿಫ್ರೆನ್ಸ್ ಇಟ್ಕೊಳ್ಳೋದಿಲ್ಲ. ಅವರು ಭಕ್ತರು ಒಂದು ಸ್ವಾಮಿಗಳ ಮಧ್ಯದಲ್ಲಿ ಡಿಫ್ರೆನ್ಸ್ ಇಟ್ಕೊಳ್ಳೋದಿಲ್ಲ. ಎಲ್ಲರನ್ನೂ ಅವರೇ ಶರಣಾರ್ಥಿ ಅಂತ ಕರೆದು ಬಿಡ್ತಾರೆ, ಅವರ ಮೊದಲ ಕರೆದು ಬಿಡ್ತಾರೆ ಅವರು. ಅಂದ್ರೆ ಅಂತರಂಗದಲ್ಲಿ ಅನುಭಾವ ಐತಿ, ಆಧ್ಯಾತ್ಮಿಕತೆ ಐತಿ. ಅಂತರಂಗದಲ್ಲಿ ಆಧ್ಯಾತ್ಮಿಕತೆ ಅಂದರೆ ಏನು? ನನ್ನೊಳಗಿರುವಂಥ ಚೈತನ್ಯ ಅವರೊಳಗೆ ಐತಿ, ಅವರೊಳಗಿರುವಂಥ ಚೈತನ್ಯ ನನ್ನೊಳಗೆ ಐತಿ. ಅದಕ್ಕಾಗಿ ನಾನು ಶ್ರೇಷ್ಠ ಅಲ್ಲ, ಅವರು ಕನಿಷ್ಠ ಅಲ್ಲ. ಅದಕ್ಕಾಗಿ ಭಕ್ತರು ಕನಿಷ್ಠ, ನಾ ಶ್ರೇಷ್ಠ, ಸ್ವಾಮಿ ಶ್ರೇಷ್ಠ ಅನ್ನುವಂಥ ಭಾವ ಆ ಆಧ್ಯಾತ್ಮಿಕ ಜೀವಿಗಳಿಗೆ ಇರಂಗಿಲ್ಲ, ಅನುಭಾವಿಗಳಿಗೆ ಇರಂಗಿಲ್ಲ. ಅದಕ್ಕೆ ಯಾರಾದರೂ ಭಕ್ತರು ಬಂದರೆ ಅವರ ಶರಣಾರ್ಥಿರಪ್ಪ ಅಂತ ಕೈ ಮುಗಿದು ಬಿಡ್ತಾರೆ. ನಾನು ನಿನ್ನ ಹಣ ಅಂತಸ್ತು ನೋಡಿ ಬಂದಿಲ್ಲ, ನಾನು ಬಂದಿರುವುದು ಅಂದು ನಾನು ಬಂದಾಗ ಅಹಂಕಾರವನ್ನು ತೋರಿಸಿದ್ದೆ, ಆ ಅಹಂಕಾರವನ್ನು ನನ್ನ ಜೋಳಿಗೆಗೆ ಹಾಕುವಂತ ಬಂದಿದ್ದೇನೆ ಅಂತ ಜೋಳಿಗೆಯನ್ನು ಹೊಡ್ತಾನೆ. ನೋಡ್ರಿ, ಒಬ್ಬ ಸನ್ಯಾಸಿ ಆದವನು ಹಣ ಭಿಕ್ಷೆಯನ್ನು ಬೇಡೋದಿಲ್ಲ. ಅವನು ಬೇಡೋದು ಕೆಟ್ಟ ಗುಣವನ್ನು ನನ್ನ ಭಿಕ್ಷೆಯಲ್ಲಿ ಹಾಕಿ ಅಂದ್ರೆ ವಿಠಲರಾಜ ಏನು ಬೇಡಿ ಎಲ್ಲ ಇದು ಮಾಡಿಲ್ಲ. ಆ ಟೈಪ್ ಅವನು ಬೇಡಿದಾಗ ಅವಳಿಗೆ ಅರ್ಥ ಆಗ್ತದೆ, ನಾನು ಮಾಡಿದ ತಪ್ಪಾಗಿದೆ, ಈಗ ನನ್ನ ಭಿಕ್ಷೆಯನ್ನು ತಗೋಂತ ಹೇಳಿ ಎರಡೂ ಕೈಯನ್ನ ಭಿಕ್ಷೆಯಲ್ಲಿ ಅದರ ಜೋಳಿಗೆಯಲ್ಲಿ ಹಾಕ್ತಾನೆ. ಆಮೇಲೆ ಕುಂಡ್ರಿಸಿ ತಲೆ ಮೇಲೆ ಹಸ್ತವನ್ನು ಇಟ್ಟು ಹೋಗ್ತಾನೆ. ಆ 4 ವರ್ಷಗಳ ನಂತರ ಅವಳಿಗೆ ಆರಾಮಾಗ್ತದೆ. ಅವಳೇ ಮುಂದೆ ಅವನಿಂದ ದೀಕ್ಷೆಯನ್ನು ತೆಗೆದುಕೊಂಡು ಸಮಾಜಕ್ಕೆ ಪರಿವರ್ತನೆ ಮಾಡುವಂತ ಕೆಲಸವನ್ನು ಮಾಡಿಕೊಳ್ತಾ ಹೋಗ್ತಾನೆ. ಅಂತ ದೇವದಾಸಿಯನ್ನ ಆ ಕಾಲಕ್ಕೆ ಅವರು ಬದಲು ಮಾಡಿದ್ದೆಲ್ಲ ಒಂದು ಇತಿಹಾಸಗಳು ನಮ್ಮಲ್ಲೆಲ್ಲ ಇರೋದು. ಶಾಸಕ ಗಾಳಿ ಜನಾರ್ದನ ರೆಡ್ಡಿ ಅವರ ಪುತ್ರ ಕೀರ್ತಿ ರೆಡ್ಡಿ ಇದೇ ಪ್ರಥಮವಾಗಿ ತೆರೆಯ ಮೇಲೆ ನಾಯಕ ನಟನಾಗಿ ನಟಿಸಿದ್ದಾನೆ. ಯುವರಾಜ ಎಂಬ ಚಲನಚಿತ್ರ ಮೂಲಕ ನಟನಾಗಿ ಹೊರಹೊಮ್ಮಿದ್ದು ರಾಜ್ಯಾದ್ಯಂತ ತೆರೆ ಕಂಡಿದೆ. ಖ್ಯಾತ ನಟ ರವಿಚಂದ್ರನ್ ಹಾಗೂ ಸುಧಾರಾಣಿ ಪೋಷಕ ನಟರಾಗಿ ಪಾತ್ರ ನಿರ್ವಹಿಸಿದ್ದಾರೆ. ಬಾಗಲಕೋಟೆ ನಗರದ ವಾಸವಿ ಚಲನಚಿತ್ರ ಮಂದಿರದಲ್ಲಿ ಪ್ರಥಮ ಪ್ರದರ್ಶನ ಅದ್ದೂರಿಯಾಗಿ ಚಾಲನೆ ಸಿಕ್ಕಿದೆ. ಅಭಿಮಾನಿಗಳು ಹಾಗೂ ಮಹಿಳೆಯರು ಪಟಾಕಿ ಸಿಡಿಸಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಕೌಟುಂಬಿಕ ಕಥೆಯ ಜೊತೆಗೆ ಲವ್, ಜಾಲಿ ಸೀನ್ ಹಾಗೂ ಆ್ಯಕ್ಷನ್ ಸೀನ್ ಪ್ರೇಕ್ಷಕರನ್ನು ಮೈ ರೋಮಾಂಚನಗೊಳಿಸುತ್ತದೆ. ತಂದೆ ತಾಯಿಗಳಿಗೆ ಮಕ್ಕಳು ಹೇಗೆ ನೋಡಿಕೊಳ್ಳಬೇಕು ಎಂಬ ಸಂದೇಶ ನೀಡುವ ಜೊತೆಗೆ ಯುವ ಜನಾಂಗದ ಪ್ರೀತಿ ಪ್ರೇಮದ ಬಗ್ಗೆಯೂ ಮಾಹಿತಿ ನೀಡಲಾಗಿದೆ. ಸಂಗೀತ ಸಾಹಿತ್ಯ ಗಮನ ಸೆಳೆದಿದ್ದು ಕ್ಯಾಮ್ರಾ ವರ್ಕ್ ಚೆನ್ನಾಗಿ ಮೂಡಿಬಂದಿದೆ. ನಾಯಕ ನಟ ಪ್ರಥಮ ಚಿತ್ರ ಎಂಬ ಭಾಸವಾಗದೆ ನಟನೆ ಮಾಡಿದ್ದು ಗಮನಾರ್ಹವಾಗಿದೆ. ಚಲನಚಿತ್ರ ವೀಕ್ಷಣೆ ಮಾಡಿದ ಪ್ರೇಕ್ಷಕರು ಹಾಗೂ ಮಹಿಳೆಯರು ಫಿದಾ ಆಗಿದ್ದಾರೆ. ಈ ಬಗ್ಗೆ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಹೀಗೆ. ತುಂಬಾ ಚೆನ್ನಾಗಿದೆ. ಅವರು ತಮ್ಮ ಆಕ್ಟಿಂಗ್ ಅನ್ನು ಭವಿಷ್ಯದಲ್ಲಿ ಇನ್ನೂ ಹೆಚ್ಚು ಯಶಸ್ವಿ ಆಗ್ತಾರ ಅಂತ ಹೇಳ್ತೀನಿ. ಮೂವಿ ಫ್ಯಾಮಿಲಿ ಕುಂತು ನೋಡುವಂತ ಮೂವಿ ಇದು. ಜನೆಲಿಯಾ ಮತ್ತು ಶ್ರೀಲೀಲಾ ಅವರ ಆಕ್ಟಿಂಗ್ ಅಂತೂ ಸೂಪರ್ ಮೂವಿ, ಸೂಪರ್. ಕವರ್ ಮಾಡಿದ್ದಾರೆ, ಅಳೋದು, ನಗೋದು, ಆಮೇಲೆ ಇದು ಫ್ಯಾಮಿಲಿ ಎಲ್ಲ ಚೆನ್ನಾಗಿತ್ತು. ಟೋಟಲಿ ಚೆನ್ನಾಗಿ. ಡಾನ್ಸ್ ಅಂತೂ ಸೂಪರ್ ಆಕ್ಟಿಂಗ್ ಭಾರಿ ಸೂಪರ್ ಆಗಿತ್ತು. ಆಮೇಲೆ ಇದು ಜೀವನಕ್ಕೂ ಹತ್ರವಾಗೈತಿ ಸ್ಟೋರಿ, ಫುಲ್ ರಿಯಾಲಿಟಿ ಆಗಿತ್ತು, ಚೆನ್ನಾಗಿತ್ತು, ಸೂಪರ್. ಇನ್ನೊಂದು ನೋಡ್ಬೋದು. ಫಸ್ಟ್ ಪಾರ್ಟ್ ಡ್ಯಾನ್ಸ್ ಸೂಪರ್, ಸೆಕೆಂಡ್ ಪಾರ್ಟ್ ಇಮೋಷನಲಿ ಸೂಪರ್, ಫಿಲ್ಮ್ ಇಸ್ ಆಲ್ವೇಸ್ ಸೂಪರ್. ಸ್ಟೋರಿ ಇದೆ, ಎಲ್ಲರಿಗೂ ಲೈಕ್ ಆಗ್ತದೆ, ಇದು ಚೆನ್ನಾಗಿದೆ ಫಿಲ್ಮ್ ಮೂವಿ. ಫಸ್ಟ್ ಹಾಫ್ ಎಲ್ಲ ಈ ಜನರೇಷನ್ ದವರಿಗೆ ಸ್ಟಂಟ್ಸ್ ಎಲ್ಲ ಇದೆ. ಸೆಕೆಂಡ್ ಹಾಫ್ ಎಲ್ಲ ನಮಗ ಆದ್ರೂ ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಇನ್ನು ಫ್ಯೂಚರ್ ನಾವು ಇನ್ನೂ ಹೆಸರು ಮಾಡ್ಲಿ ಅಂತ ಇದೆ. ಬಟ್ ಈ ಜನರೇಷನ್ ಅವ್ರು ಎಲ್ಲಾರು ನೋಡ್ಬೇಕು ಇದನ್ನ. ತಂದೆ ಬಗ್ಗೆ ತಾಯಿ ಬಗ್ಗೆ ಒಂದು ಯಾವ ರೀತಿ ಅವ್ರು ಅನ್ಕೊಂಡಿರ್ತಾರ ಅದ್ ಇರಂಗಿಲ್ಲ. ನಿಜವಾಗಿ ಅವ್ರ ತಂದೆ ತಾಯಿ ಯಾವ ರೀತಿ ಪ್ರೀತಿ ಮಾಡ್ತಾರ ಅನ್ನೋದನ್ನ ತೋರಿಸ್ಕೊಟ್ರ. ಅದನ್ನ ಎಲ್ಲಾ ಮಕ್ಳು ಇದನ್ನ ನೋಡಿ ಈ ಪಿಕ್ಚರ್ಗೆ ಒಂದ್ ಒಳ್ಳೆ ಹೆಸರು ಬರ್ಲಿ. ಯಾಕಂದ್ರೆ ಮಕ್ಳು ಈಗಿನ ಜನರೇಷನ್ ಬಾಳ ಹಾಳಾಗತ್ತಾರ. ಬರೀ
ಎಕ್ಸ್ಟ್ರಾ ಇದ್ರ ಮೇಲೆ ಹೊಂಟದ. ಅದ್ರ ಸಲುವಾಗಿ ಈ ಜನರೇಷನ್ ಅವರಿಗೆ ಇದು ಮೂವಿ ಕಂಪಲ್ಸರಿ ನೋಡ್ಲೇಬೇಕಾದ ಮೂವಿ ಇದು. ಥ್ಯಾಂಕ್ ಯು. ಚಲೋ ಇತ್ತಪ್ಪ ಪಿಕ್ಚರ್. ನಮ್ ಕವಿತಾ ಥ್ಯಾಂಕ್ಸ್ ಹೇಳ್ಬೇಕು. ಎಲ್ಲಾರು ಕಲ್ಕೊಳ್ಳೋಗಿತ್ತು ಪಿಕ್ಚರ್. ಆಯ್ತು. ತುಂಬಾ ದಿನ ಆಗಿದ್ದು ನೋಡಿ ಚೆನ್ನಾಗಿ ಮಾಡಿದ್ದಾರೆ. ನನ್ ಮಕ್ಕಳು ಎಂಜಾಯ್ ಮಾಡಿದ್ವಿ, ನಾವು ಮಾಡಿದ್ವಿ. ಎಲ್ಲ youngsters ಗೆಲ್ಲ, ಇದು ನೋಡ್ಲಿಕ್ಕೆ ಬಹಳ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಆಕ್ಷನ್ ಎಲ್ಲ ಡಾನ್ಸ್ ಎಲ್ಲ ಚೆನ್ನಾಗಿದೆ. ಹೀರೋಂದು ಸ್ಟೋರಿ ಲೈಕ್ ಆಯ್ತು, ಬಹಳ ಚೆನ್ನಾಗಿದೆ. ಎಲ್ಲರಿಗೂ ಇಷ್ಟ ಆಯ್ತು. ಲಾಸ್ಟಿಗೆ ಇಟ್ಸ್ ಅ ಸ್ಯಾಡ್ ಎಂಡಿಂಗ್ ದೋ, ಬಟ್ ಎಲ್ಲರಿಗೂ ಚೆನ್ನಾಗಿ ಕವರ್ ಮಾಡಿದ್ದಾರೆ. ವೆರಿ ಗುಡ್. ಗೆಲುವಲ್ಲೂ ಅರ್ಧ ಕ್ರೆಡಿಟ್ ಸೋತಿರೋರು ಇರ್ತಕ್ಕೋ. ನಮ್ ಕ್ರೆಡಿಟ್ ನಮ್ಗೆ ಕೊಡದೇ ಇದ್ರು ಪರವಾಗಿಲ್ಲ, ಆದ್ರೆ ರೆಸ್ಪೆಕ್ಟ್ ಕೊಡ್ಬೇಕು ತಾನೆ. ನಮ್ ರೆಸ್ಪೆಕ್ಟ್ ನಮ್ಗೆ ಕೊಟ್ರೆ ಈ ಕಪ್ ನಿಮ್ಗೆ ಕೊಟ್ಬಿಡ್ತೀವಿ. ಆದ್ರೆ ಈ ಸಲ ಕಪ್ ನಮ್ದೇ.